ಎಲ್ಲರಿಗೂ ಕೂಡ ನಮಸ್ಕಾರ ಸ್ನೇಹಿತರೆ. ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ಸ್ವಾಗತ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆದು 20ನೇ ಕಂತು ಹಣ ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡ್ತೀರಿ. ಫೈನಲಿ ಇವಾಗ ಗೃಹಲಕ್ಷ್ಮಿ ಯೋಜನೆದು 20ನೇ ಕಂತು ಹಣ ಬಿಡುಗಡೆ ಆಗಿದೆ. ಹಾಗಾದರೆ ಯಾವ್ಯಾವ ಜಿಲ್ಲೆಗೆ ಹಣ ಬಂದಿದೆ ಮತ್ತು ಎಷ್ಟು ಜನರಿಗೆ ಹಣ ಬಂದಿದೆ ಮತ್ತು ನಿಮ್ಗೆ ಹಣ ಬಂದಿಲ್ಲ ಅಂದರೆ 20ನೇ ಕಂತು ಹಣ ಯಾವಾಗ ಬರುತ್ತೆ, ಇದ್ರ ಬಗ್ಗೆ ಲೇಟೆಸ್ಟ್ ಆಗಿ ಏನೇನು ಮಾಹಿತಿಗಳಿದೆ ಎಲ್ಲದ್ರ ಬಗ್ಗೆನೂ ಕೂಡ ಈ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಮತ್ತು ಸಾಕಷ್ಟು ಜನ ಪೆನ್ಷನ್ ಅಮೌಂಟ್ ಬಗ್ಗೆನೂ ಕೂಡ ಕೇಳ್ತಾ ಇರಾ, ಅದ್ರ ಬಗ್ಗೆನೂ ಕೂಡ ಏನೇನು ಅಪ್ಡೇಟ್ಸ್ ಇದೆ ಅದ್ರ ಬಗ್ಗೆನೂ ಕೂಡ ನೋಡೋಣ. ಇವಾಗ ವಿಡಿಯೋನ ಗಮನ ಇಟ್ಟು ಎಲ್ಲರೂ ಕೂಡ ಕೊನೆವರೆಗೂ ಕೂಡ ನೋಡಿ, ಎಲ್ಲ ವಿಷಯದ ಬಗ್ಗೆ ಕೂಡ ಕ್ಲಿಯರ್ ಆಗಿ ನೀಟಾಗಿ ತಿಳ್ಕೊತೀರಾ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕಂದರೆ ಮಾಡೋ ಒಂದೇ ಒಂದು ಲೈಕ್ ಒಂದು ಸಬ್ಸ್ಕ್ರೈಬಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಸ್ಗಳನ್ನ ನೀಡ್ತಾ ಇರ್ಬೋದಾಗಿರುತ್ತೆ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆದು 20ನೇ ಕಂತು ಹಣದ ಬಗ್ಗೆ ನಿಮಗೆ ಅಪ್ಡೇಟ್ನ ಕೊಡೋಕೆ ಹೋದರೆ, ಈಗ ನೀವೆಲ್ಲರೂ ಕೂಡ ಕೇಳೋದು ಇವಾಗ ಗೃಹಲಕ್ಷ್ಮಿ ಯೋಜನೆದು ನಮಗೆ 19ನೇ ಕಂತು ಹಣನೇ ಬಂದಿಲ್ವಲ್ಲ ಅಂತ ನೀವು ಸಾಕಷ್ಟು ಜನ ಕಮೆಂಟ್ ಮಾಡ್ತೀರಾ. ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆದು 19ನೇ ಕಂತು ಹಣ ಏನಿದೆಯಲ್ಲ, ಇವಾಗಲೇ 90% ಜನರಿಗೆ ಹಣ ಬಂದಿದೆ. ಇನ್ನು ಕೇವಲ 5-10% ಜನರಿಗೆ ಮಾತ್ರ ಒಂದು ಹಣನ ಬಿಡುಗಡೆ ಮಾಡಬೇಕಾಗಿದೆ ರಾಜ್ಯ ಸರ್ಕಾರದವರು. ಮತ್ತು ಇದ್ರ ಬಗ್ಗೆ ಆಗಲೇ ನಿಮಗೆ ಲಾಸ್ಟ್ ವಿಡಿಯೋದಲ್ಲೇ ಒಂದು ಅಪ್ಡೇಟ್ನು ಕೂಡ ಕೊಟ್ಟಿದೆ. ರೆಗ್ಯುಲರ್ ಆಗಿ ನಮ್ಮ ಚಾನಲ್ನ ಫಾಲೋ ಮಾಡ್ತಾ ಇದ್ದಾರೆ ಅಂದರೆ ನಿಮ್ಗೆ ಆಗಲೇ ಒಂದು ಅಪ್ಡೇಟು ಕೂಡ ಗೊತ್ತಿರುತ್ತೆ. ಏನಂದರೆ ಗೃಹಲಕ್ಷ್ಮಿ ಯೋಜನೆದು 19ನೇ ಕಂತು ಹಣ ಯಾರಿಗೆ ಬಂದಿರಲ್ಲ ನಿಮ್ಗೆ ಎಲ್ಲರಿಗೂ ಕೂಡ ಏನಾಗುತ್ತೆ ಅಂದರೆ 20ನೇ ಕಂತು ಹಣ ಜೊತೆ ನಿಮಗೆ ಒಟ್ಟಿಗೆನೇ 4,000 ರೂಪಾಯಿ ಬರುತ್ತೆ. ಯಾಕೆಂದರೆ ನಿಮ್ಗೆ ಏನಾದರೂ ಅಮೌಂಟು ಹಾಕೋದ್ರಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿದೆ ಅಥವಾ ನಿಮ್ಮ ಅಪ್ಲಿಕೇಶನ್ ಏನಾದರೂ ಪ್ರಾಬ್ಲಮ್ ಅರೈಸ್ ಆಗಿದೆ ಅಂದರೆ ಈ ರೀತಿ ಇಶ್ಯೂಗಳು ಬರುತ್ತೆ ಅಷ್ಟೇ. ನೀವೇನು ಕೂಡ ತಲೆ ಕೆಡಿಸ್ಕೊಬಿಡಿ, ನೀವು 4,000ನ 20ನೇ ಕಂತು ಹಣದ ಜೊತೆ ಪಡ್ಕೋತೀರಾ. ಇವಾಗ ನಿಮಗೆ ಗೃಹಲಕ್ಷ್ಮಿ ಯೋಜನೆಯಿಂದ 20ನೇ ಕಂತು ಹಣ ಇವಾಗ ಎಷ್ಟು ಜನರಿಗೆ ಬಂದಿದೆ ಮತ್ತು ನಿಮಗೆ ಹಣ ಯಾವಾಗ ಬರುತ್ತೆ ಮತ್ತು ಪೆನ್ಷನ್ ಅಮೌಂಟ್ ಬಗ್ಗೆ ಏನೇನು ಅಪ್ಡೇಟ್ಸ್ ಇದೆ ಅದ್ರ ಬಗ್ಗೆ ಇವಾಗ ತಿಳಿಸ್ಕೊಡ್ತೀನಿ. ಇವಾಗ ವೀಡಿಯೋನ ಯಾರು ಕೂಡ ಸ್ಕಿಪ್ ಮಾಡೋಕೆ ಹೋಗ್ಬಿಡಿ, ಪ್ರತಿಯೊಬ್ಬರು ಕೂಡ ಇವಾಗ ವೀಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಇಲ್ಲಿ ನಿಮ್ಗೆ ಎಲ್ಲರಿಗೂ ಕೂಡ ಗೊತ್ತೇ ಇದೆ, ಪೆನ್ಷನ್ ಅಮೌಂಟ್ನ ಕೊಡ್ತಾರೆ ರಾಜ್ಯ ಸರ್ಕಾರದಿಂದ. ವಿಧವೆಯರಿಗೆ ಕೊಡ್ತಾರೆ ಮತ್ತು ವಯಸ್ಸಾಗಿರೋರಿಗೆ ಕೊಡ್ತಾರೆ ಮತ್ತು ಅಂಗವಿಕಲರಿಗೆ ಕೊಡ್ತಾರೆ. ಈ ಒಂದು ಅಮೌಂಟ್ ಬಂದ್ಬಿಟ್ಟು ನಿಮಗೆ ಪ್ರತಿ ತಿಂಗಳು ಕೂಡ ಬರ್ತಾ ಇರುತ್ತೆ. ಕೆಲವರಿಗೆ 800 ರೂಪಾಯಿ ಬರುತ್ತೆ, ಕೆಲವರಿಗೆ 1,200 ಬರುತ್ತೆ, ಕೆಲವರಿಗೆ 1,500 ಬರುತ್ತೆ. ಈ ರೀತಿ ಅಮೌಂಟ್ ಏನು ಬರ್ತಿದ್ದಲ್ಲ, ಈ ಒಂದು ಅಮೌಂಟ್ ಬಂದ್ಬಿಟ್ಟು ಈ ತಿಂಗಳು ಹಣನ ಬಿಡುಗಡೆ ಮಾಡಿದ್ದಾರೆ. ನೀವೆಲ್ಲರೂ ಕೂಡ ನಿಮ್ಮ ಬ್ಯಾಂಕ್ ಅಕೌಂಟ್ನ ಚೆಕ್ ಮಾಡ್ಕೊಳ್ಳಿ, ಯಾರ್ಯಾರು ಪೆನ್ಷನ್ ಅಮೌಂಟ್ನ ಪಡ್ಕೋತಾ ಇದ್ದೀರಾ. ನಿಮ್ಗೆ ಏನಾದರೂ ಪೆನ್ಷನ್ ಅಮೌಂಟ್ ಬಂದಿತ್ತು ಅಂದರೆ ವಿಡಿಯೋಗೊಂದು ಲೈಕ್ ಮಾಡಿಬಿಟ್ಟು ಕಮೆಂಟ್ ಬಾಕ್ಸ್ ಅಂತ ತಿಳಿಸಿ. ಅದರಿಂದ ಬೇರೆಯವ್ರಿಗೂ ಕೂಡ ಒಂದು ಭರವಸೆ ಬರುತ್ತೆ, ನಮಗೂ ಕೂಡ ಪೆನ್ಷನ್ ಅಮೌಂಟ್ ಇನ್ನು ಶಾರ್ಟ್ಲಿ ಇನ್ನು ಕೆಲ ದಿನಗಳಲ್ಲಿ ಬರುತ್ತೆ ಅಂತ. ಸರಿನಾ? ಇವಾಗ ನೆಕ್ಸ್ಟ್ ನಾವು ಒಂದು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಒಂದು ಅಪ್ಡೇಟ್ಸ್ ಏನಿದೆಯಲ್ಲ ಅದ್ರ ಬಗ್ಗೆ ಬರೋಣ. ಇಲ್ಲಿ ನೀವೆಲ್ಲರೂ ಕೂಡ ಗೃಹಲಕ್ಷ್ಮಿ ಯೋಜನೆದು 19ನೇ ಕಂತು ಹಣ ಬಂದಾದ್ಮೇಲೆ ನೀವೆಲ್ಲರೂ ಕೂಡ ವೆಯ್ಟ್ ಮಾಡೋದು ಇವಾಗ 20ನೇ ಕಂತು ಹಣ ಯಾವಾಗ ಬರುತ್ತೆ, ಯಾವಾಗ ನಮ್ಮ ಖಾತೆಗೆ ಹಣ ಬಂದು ಜಮೆ ಆಗುತ್ತೆ ಅಂತ. ಫೈನಲಿ ರಾಜ್ಯ ಸರ್ಕಾರದವ್ರು ಏನು ಮಾಡಿದ್ದಾರೆ ಅಂದರೆ, ಈ ಒಂದು ಗೃಹಲಕ್ಷ್ಮಿ ಯೋಜನೆದು 19ನೇ ಕಂತು ಹಣ ಬಿಡುಗಡೆ ಮಾಡಾದ್ಮೇಲೆ ಇವಾಗ ನಿಮಗೆ 20ನೇ ಕಂತು ಹಣನ ಬಿಡುಗಡೆ ಮಾಡ್ತಾ ಬಂದಿದ್ದಾರೆ. ಅಂದರೆ ನಿನ್ನೆ ಸಂಜೆಯಿಂದನೇ ಎಲ್ಲರ ಖಾತೆಗೂ ಕೂಡ 20ನೇ ಕಂತು ಹಣ ಬಂದ್ಬಿಟ್ಟು ಜಮೆ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ಇವಾಗ 20ನೇ ಕಂತು ಹಣ ಬಿಡುಗಡೆ ಆಗಿದೆ ಅಂತ ಕೇಳಿದ ತಕ್ಷಣ ನೀವೆಲ್ಲರೂ ಕೂಡ ಕೇಳೋದೇನೆಂದರೆ, ಇವಾಗ 20ನೇ ಕಂತು ಹಣ ನಮ್ಮ ಖಾತೆಗೆ ಇನ್ನೂ ಬಂದಿಲ್ಲ, ಹಾಗಾದರೆ ಯಾವ ಜಿಲ್ಲೆಗೆ ಬಂದಿದೆ, ಎಷ್ಟು ಜನರಿಗೆ ಬಂದಿದೆ, ನಮಗೆ ಹಣ 2,000 ರೂಪಾಯಿ 20ನೇ ಕಂತಿದ್ದು ಯಾವಾಗ ಬರುತ್ತೆ ಅಂತ ಕೇಳ್ತೀರಾ. ಇದ್ರ ಬಗ್ಗೆ ನಿಮಗೆ ಏನೊಂದು ಅಪ್ಡೇಟ್ ಇದೆ ಅಂದರೆ, ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆದು 20ನೇ ಕಂತು ಹಣ ಕೇವಲ ಸ್ವಲ್ಪ ಜನರಿಗೆ ಮಾತ್ರ ಬಿಡುಗಡೆನ ಮಾಡಿದ್ದಾರೆ. ಅಂದರೆ ಒಂದೇ ಒಂದು ಜಿಲ್ಲೆಗೆ ಮಾತ್ರ ಇವಾಗ ಬಿಡುಗಡೆ ಆಗಿದೆ, ಬೇರೆ ಯಾವ ಜಿಲ್ಲೆಗೂ ಕೂಡ ಹಣ ಬಿಡುಗಡೆ ಆಗಿಲ್ಲ. ಹಾಗಾದರೆ ಯಾವೊಂದು ಜಿಲ್ಲೆಗೆ ಹಣ ಬಿಡುಗಡೆ ಆಗಿದೆ ಅಂದರೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಹಣ ಬಿಡುಗಡೆ ಆಗಿದೆ. ಮತ್ತು ಯಾರ್ಯಾರು ಗೃಹಲಕ್ಷ್ಮಿ ಯೋಜನೆ ಅಡಿ 20ನೇ ಕಂತು ಹಣ ರಿಸೀವ್ ಮಾಡ್ಕೊಂಡಿರ್ತಾರೆ ನಿನ್ನೆ ಅಥವಾ ಇವತ್ತು, ನೀವು ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಮಾಡಿಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಅದರಿಂದ ಬೇರೆಯವ್ರಿಗೆ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಇವಾಗ 20ನೇ ಕಂತು ಹಣ ಬಿಡುಗಡೆ ಆಗಿದೆ ಅನ್ನೋದು. ಮತ್ತು 20ನೇ ಕಂತು ಹಣ ಬಿಡುಗಡೆ ಆಗೋಕ್ಕೆ ಪ್ರಾರಂಭ ಆಯಿತು ಅಂದರೆ ನಿಮ್ಗೆಲ್ಲರಿಗೂ ಕೂಡ ಗುಡ್ ನ್ಯೂಸ್ ಅಂತ ಹೇಳ್ಬೋದು. 20ನೇ ಕಂತು ಹಣ ಒಂದು ಜಿಲ್ಲೆಗೆ ಆಗ್ತು ಅಂದರೆ ನೆಕ್ಸ್ಟ್ ಬ್ಯಾಕ್ ಟು ಬ್ಯಾಕ್ ಇವಾಗ ಬೇರೆ ಜಿಲ್ಲೆಗಳಿಗೆ ಎಲ್ಲರಿಗೂ ಕೂಡ ಹಣ ಬರುತ್ತೆ. ಇವಾಗ ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ 20ನೇ ಕಂತು ಹಣ ಬಿಡುಗಡೆ ಮಾಡುವಂಥ ಪ್ರಕ್ರಿಯೆ. ಮತ್ತು ಇವಾಗ ಗೃಹಲಕ್ಷ್ಮಿ ಯೋಜನೆ 20ನೇ ಕಂತು ಹಣ ಯಾರ್ಯಾರಿಗೆ ಬಂದಿರಲ್ಲ ನಿಮ್ಗೆಲ್ಲರಿಗೂ ಕೂಡ ಈ ತಿಂಗಳು 15ನೇ ತಾರೀಕು ಒಳಗಡೆ ನಿಮ್ಮ ಖಾತೆಗೆ ಹಣ ಬಂದು ಜಮೆ ಆಗುತ್ತೆ. ಮತ್ತು ಈ ಒಂದು ವಿಡಿಯೋನ ಗೃಹಲಕ್ಷ್ಮಿ ಹಣ ಯಾರು ಪಡ್ಕೋತಾ ಇರ್ತಾರೆ ಪ್ರತಿ ತಿಂಗಳು ಅವ್ರಿಗೆ ವಿಡಿಯೋನ ಶೇರ್ ಮಾಡಿಬಿಟ್ಟು ಮಾಹಿತಿನ ತಿಳಿಸಿ, ಈ ರೀತಿ ಒಂದು ಅಪ್ಡೇಟ್ ಅಂದ್ಬಿಟ್ಟು. ಮತ್ತು ಇದೇ ರೀತಿ ಅಪ್ಡೇಟ್ಸ್ ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೊಂದು ಲೈಕ್ ಕೊಡಿ. ಧನ್ಯವಾದಗಳು.